ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅದು ಎಲ್ಲಿಂದ ಬಂತು? ಇಷ್ಟೊಂದೆಲ್ಲ ಮಾಟ ಮಂತ್ರ ಮಾಡೋರಾದ್ರೂ ಯಾರಂತ ತಿಳ್ಕೋಬೇಕು. ಪುಟ್ಟ, ಅಯ್ಯೋ ಓಕೆ, ನಾನು ಆರಾಮಾಗಿದ್ದೀನಿ. ಕಂದ, ನಾನು ಆಚೆ ಹೋದಾಗ ನಿಮ್ಗೇನಾದರೂ ತೊಂದರೆ ಆಯ್ತಾ? ಅಲ್ಲ, ನಾನು ವಾಪಸ್ ಬಂದಾಗ ನೀವಿಬ್ರು ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ರಿ. ಏನಾಯ್ತು? ಅದು ಅದು ದುರ್ಗಾನಿಗೆ ಊಟ ಮಾಡಿಸ್ತಿದ್ಲು. ಆಮೇಲೆ ಹೇಳು ಕಂದ. ಆಮೇಲೆ ಆಮೇಲೆ ದುರ್ಗಾ ನಂಗೆ ಊಟ ಮಾಡಿಸ್ತಿದ್ಲು. ನಾನು ಓಡಾಡ್ತಿದ್ದೆ. ಆಮೇಲೆ ಮನೆಗೆ ಯಾರಾದರೂ ಬಂದಿದ್ರಾ? ಆಮೇಲೆ ನಂಗೇನು ನೆನಪಾಗ್ತಿಲ್ಲ. ಏನು ನೆನಪಾಗ್ತಾ ಇಲ್ವಾ? ಮುಂದೆ ಏನಾಯ್ತು ಅಂತ ನೆನಪೇ ಆಗ್ತಿಲ್ಲ. ಆಮೇಲೆ ಏನೋ ಆಯ್ತು, ಅದು ನಂಗೆ ಯಾಕೆ ನೆನಪಾಗ್ತಿಲ್ಲ. ದುರ್ಗಾ ಊಟ ಮಾಡಿಸಿದ್ಲು. ನಾನು ಕಂದ, ಇಟ್ಸ್ ಓಕೆ. ನನಗೂ ಕೆಲವೊಂದ್ಸಲ ಹೀಗೆ ಆಗುತ್ತೆ. ಇಟ್ಸ್ ಕಂಪ್ಲೀಟ್ಲಿ ಫೈನ್. ನೋಡೋಣ, ಆಮೇಲೆ ನೆನಪಾಗ್ಬೋದು. ನೀನು ಇವಾಗ ಸ್ಟ್ರೆಸ್ ತಗೋಬೇಡ, ಓಕೆ? ದುರ್ಗಾ, ಹೇಗಿದ್ಯಾ ನೀನು? ನಿಂಗೇನು ಆಗಿಲ್ಲ ತಾನೆ? ಬಾಸು, ನನ್ಗೇನಾಗಿಲ್ಲ. ಪುಟ್ ಮೇಡಮ್, ನಾನು ಆರಾಮಾಗಿದ್ದೀನಿ. ನೀನ್ ಹೇಗಿದ್ಯಾ? ನಿಂಗೆ ಭಯ ಆಗಿತ್ತಾ? ಹಾವು ನಮ್ಮ ಹತ್ರನೇ ಬರ್ತಿತ್ತು. ನನಗೆ ತುಂಬಾ ಭಯ ಆಗಿತ್ತು. ಹಾವ? ದುರ್ಗಾ, ಏನ್ ಹೇಳ್ತಾ ಇದೀಯಾ? ಹೌದು ಬಾಸು, ಮನೆಯೊಳಗೆ ಒಂದು ಹಾವು ಬಂದಿತ್ತು. ಆ ಹಾವು ವಿಚಿತ್ರವಾಗಿತ್ತು. ಅದು ಸಹಜವಾಗಿರ್ಲಿಲ್ಲ ಅಂದ್ರೆ ಇವ್ರೇನಾದ್ರೂ ಆತಂಕ ಪಡ್ಕೋಬಹುದು. ಜೊತೆಗೆ ನಮ್ದೇನೋ ಇರ್ಬೋದು. ಹೇಳ್ದೆ ಇರೋದೇ ಒಳ್ಳೇದು. ದುರ್ಗಾ, ಅದ್ ಹೇಗ್ ಸಾಧ್ಯ? ಅಲ್ಲ, ಮನೆ ಒಳಗೆ ಹಾವು? ನನ್ಗೂ ಗೊತ್ತಿಲ್ಲ ಬಾಸು, ಆದ್ರೆ ಹಾವು ಬಂದಿದ್ ಮಾತ್ರ ನಿಜ. ದುರ್ಗಾ, ಯೂಶಲಿ ಮನೆ ಸುತ್ತ ರಿಪ್ಲೆಂಟ್ ಹಾಕ್ತಾ ಇರ್ತೀವಲ್ಲ, ಗೊತ್ತಿಲ್ಲ ಬಾಸು. ಆ ಹಾವು ಇದ್ದಕ್ಕಿದ್ದಾಗೆ ಬಂದ್ಬಿಡ್ತು. ಅದು ಪುಟ್ ಮೇಡಮ್ ಹಿಂದೆನೇ ಬರ್ತಿತ್ತು. ನನಗೆ ಭಯಕ್ಕೆ ಅವಳನ್ನ ಕರ್ಕೊಂಡು ಓಡಕ್ ಶುರು ಮಾಡಿದೆ. ಆಮೇಲೆ ಎಡೋ ಬಿದ್ಬಿಟ್ಟೆ. ಓ ಮೈ ಗಾಡ್, ಕೇಳೋದಕ್ಕೊಂಥರ ಸ್ಟ್ರೇಂಜ್ ಅನಿಸ್ತಾ ಇದೆ. ಎಲ್ಲ ಒಂಥರ ವಿಚಿತ್ರ ಅಂತ ಅನಿಸ್ತಾ ಇಲ್ವಾ? ಹೌದು ಬಾಸು, ನನಗೂ ಹಾಗೆ ಅನಿಸ್ತದೆ. ಮೊದಲು ಇದ್ರ ಬಗ್ಗೆ ಅಂಬಿಕಾ ಅವ್ರ ಹತ್ರ ಮಾತಾಡ್ಬೇಕು. ಅವರಿಗೆ ಇದ್ರ ಬಗ್ಗೆ ಏನಾದ್ರೂ ಗೊತ್ತಿರ್ಬೋದು. ಯಾಕೆ ಬರ್ಲಿಲ್ಲ ನೀನು? ನಿನ್ ಮಗಳು, ಮೊಮ್ಮಗಳು, ನನ್ ತಂಗಿ, ನನ್ ಮಗಳು ಅಷ್ಟು ಕಷ್ಟದಲ್ಲಿ ಇರ್ಬೇಕಾದ್ರೆ ಅವ್ರನ್ನ ಕಾಪಾಡ್ಬೇಕು ಅಂತ ಅನ್ನಿಸ್ಲಿಲ್ವಾ ನಿನ್ಗೆ? ಸಹಾಯಕ, ಅಸಹಾಯಕ, ದೈವ ನಿರ್ಧಾರ, ಪರೀಕ್ಷೆ, ನೆರವು ಅವನಿಚ್ಛೆ. ನಾನು ಅಸಹಾಯಕ. ಆಯ್ತು, ಇಷ್ಟೆಲ್ಲ ಗೊತ್ತಿದ್ಮೇಲೆ ನಿನಗಿದನ್ನೆಲ್ಲ ಯಾರು ಮಾಡ್ತಿದ್ದಾರೆ ಅಂತ ಗೊತ್ತಿರ್ಬೇಕಲ್ವಾ? ಹೇಳು, ಇದನ್ನೆಲ್ಲ ಯಾರು ಮಾಡ್ತಿದ್ದಾರೆ? ದೃಷ್ಟಿ ಬದಲಾಯಿಸಿದ ಮಾತ್ರಕ್ಕೆ ನಾನ್ ವಿಷಯನ ಮರಿತೀನಿ ಅಂತ ಅನ್ಕೋಬೇಡ. ನನಗ್ ಉತ್ತರ ಬೇಕೇ ಬೇಕು. ಇದನ್ನೆಲ್ಲ ಯಾರು ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ ಅಂತ ನಿನಗ್ ಗೊತ್ತು ಅಂತ ನನಗೆ ಅನಿಸ್ತಾ ಇದೆ. ಆದ್ರೆ ನೀನ್ ಹೇಳ್ತಾ ಇಲ್ಲ.
ದಯವಿಟ್ಟು ಅಪ್ಪ ಇದನ್ನೆಲ್ಲ ಯಾರು ಮಾಡ್ತಿದ್ದಾರೆ ಅಂತ ಹೇಳು. ರಾಕ್ಷಸಿ ರಾಕ್ಷಸಿ ಕೊಲೆ ಪಾತಕಿ ಕೊಲೆ ಪಾತಕಿನ ಯಾರು ಯಾರನ್ನ ಕೊಂದ್ರು? ಅವಳೇ ಅವಳೇ ರಾಕ್ಷಸಿ. ಸಂಸಾರ ಸರ್ವನಾಶ. ಎಲ್ಲ ಸಾವು ಎಲ್ಲ ಸಾವು. ಅಲ್ಲ, ಹಾವು ಬಂದಾಗ ನನ್ನ ಹತ್ರ ಕರಿಬೇಕಿತ್ತು ತಾನೆ. ನಾನು ಫೈಟ್ ಮಾಡ್ತಿದ್ದೆ. ನೀನು ಊರ್ ಸುತ್ತೋದ್ ಬದಲು ಮನೆಯಲ್ಲೇ ಇದ್ದಿದ್ರೆ ನೀನ್ ಕರಿಬೋದಾಗಿತ್ತು. ಊರ್ ಸುತ್ತೋದೇನಿಲ್ಲ, ಹೊಸ ವರ್ಷ ತಾನೆ, ಫ್ರೆಂಡ್ಸು ಪಾರ್ಟಿ ಅಂತ ಬಿಸಿ ಇದ್ದೆ ಅಷ್ಟೇ. ಅಲ್ಲ ಪುಟ್ ಮೇಡಮ್, ಏನಾಯ್ತು ಅಂತ ಸರಿಯಾಗಿ ನೆನ್ಸ್ಕೋ. ನಾನು ಆಗ್ಲಿಂದ ನೆನ್ಪು ಮಾಡ್ಕೋತಿದ್ದೀನಿ, ಆದ್ರೂ ಏನು ನೆನಪಾಗ್ತಿಲ್ಲ. ಇವತ್ತು ದುರ್ಗಾ ಹಾವಿದೆ ಅಂತ ಹೇಳಿದ್ಮೇಲೆ ನಂಗೆ ಗೊತ್ತಾಗಿತ್ತು. ಆದ್ರೂ ನಾನು ಅಲ್ಲೇ ಇದ್ರು ಯಾಕೆ ನಂಗೇನು ನೆನಪಾಗ್ತಿಲ್ಲ? ಯಾಕೆ ನೆನಪಿಲ್ಲ? ಹೋಗ್ಲಿ ಬಿಡು ಪುಟ್ ಮೇಡಮ್, ಮತ್ಯಾವಾಗ್ಲಾದ್ರೂ ನೆನಪಾಗ್ಬೋದು. ನೀನ್ ಸ್ಟ್ರೆಸ್ ತಗೋಬೇಡ. ನಂಗೆ ಅದ್ರ ಮೇಲೆ ಯೋಚನೆ ಆಗ್ತಿಲ್ಲ. ಅವತ್ತು ಅಮ್ಮ ಬೆಂಕಿ ಸಿಕ್ಕಾಕೊಂಡಿದ್ದಾಗ ಹೂವೆಲ್ಲ ನಂಗೇನು ನೆನಪಿಲ್ಲ ಅಂತ ಹೇಳಿದ್ರು. ಆದ್ರೆ ನಾನು ಅವ್ರು ಎಷ್ಟೇ ಹೇಳಿದ್ರು ನಾನು ನಂಬ್ತಿರ್ಲಿಲ್ಲ. ಆದ್ರೆ ಇವತ್ತು ನಂಗೇನು ನೆನಪಿಲ್ಲ ಅಂತಂದಾಗ ಅವ್ರು ನಂಬಿಟ್ರು. ಅಕಸ್ಮಾತ್ ಅವತ್ತು ಅವ್ರು ಮರ್ತೋಗಿದ್ದೆಲ್ಲ ನಿಜ ಅಂದ್ರೆ, ಅವ್ರು ನಿಜವಾಗ್ಲೂ ಮರ್ತೋಗಿದ್ದಿದ್ರೆ ನಾನ್ ಸತ್ಯವಾಗ್ಲೂ ನೋಡ್ದೆ, ನೀರಲ್ಲಿ ಏನೋ ಇತ್ತು. ನನಗೆ ಎಷ್ಟು ಭಯ ಆಗೋಯ್ತು ಗೊತ್ತಾ? ಆ ಹಾವು ನಮ್ಮ ಹತ್ರನೇ ಬರ್ತಿತ್ತು. ನನಗೆ ತುಂಬಾ ಭಯ ಆಗಿತ್ತು. ಸಮಥಿಂಗ್ ಈಸ್ ನಾಟ್ ರೈಟ್. ಏನೋ ನಡೀತಾ ಇದೆ. ನನ್ನ ಇಮ್ಯಾಜಿನೇಷನ್ಗೂ ಮೀರಿ ಇಲ್ಲೇನೋ ನಡೀತಾ ಇದೆ. ಎಲ್ಲ ಕಡೆ ಬರೀ ಪ್ರಶ್ನೆಗಳೇ, ಬಟ್ ಉತ್ತರ ಇಲ್ಲ. ಅವತ್ತು ಬೆಂಕಿ ಬಿದ್ದಾಗ ಅಮ್ಮಂಗೆ ನೀನ್ ಯಾಕೆ ಹೆಲ್ಪ್ ಮಾಡ್ಲಿಲ್ಲ? ನಂಗೆ ನಿಜವಾಗ್ಲೂ ನೆನಪಿಲ್ಲ. ಹಾಗಿದ್ರೆ ಅದ್ ಯಾಕೆ ಆಗ್ತಿದೆ ಅಂತ ನೀನು ಹುಡ್ಕು. ನಾನು ಉತ್ತರ ತಿಳ್ಕೊಂಬಂದ್ರೆ ಅಪ್ಪ ಅಂತ ಒಪ್ಕೋತೀಯಾ? ಪ್ರಾಮಿಸ್. ನಾನು ಇದ್ದಂಗೆ ಬೇರೆ ಪ್ರಾಮಿಸ್ ಮಾಡಿದ್ದೀನಿ. ಇದೆಲ್ಲದ್ರ ಮಧ್ಯೆ ನಾನು ಅದಕ್ಕೂ ಉತ್ತರ ಹುಡುಕ್ಲೇಬೇಕು. ಸುಮ್ಮನಿದ್ರಾಗಲ್ಲ. ನಾನು ಇದ ಪ್ರಾಮಿಸ್ನ ಉಳಿಸ್ಕೊಳ್ಳೋದಕ್ಕೆ ಏನೇನು ಮಾಡಬೇಕೋ ಅದನ್ನ ಇವಾಗಿಂದಾನೇ ಮಾಡೋದಕ್ಕೆ ಶುರು ಮಾಡಬೇಕು. ಅವತ್ತು ಅಂಬಿಕಾ ನನ್ನಿಂದ ದೂರ ಆಗಿದ್ದ ದಿನ ಏನೇನಾಯ್ತು ಅಂತ ನಾನು ತಿಳ್ಕೊಳ್ಳೇಬೇಕು. ಹಲೋ.